ಬಾಲಿವುಡ್ ಬ್ಯೂಟಿ ಆಲಿಯಾ ಭಟ್ ಸದ್ಯ ಲೀಡಿಂಗ್ ಆಕ್ಟ್ರೆಸ್ಗಳಲ್ಲಿ ಒಬ್ಬರಾಗಿದ್ದಾರೆ. 2022ರಲ್ಲಿ ರಣಬೀರ್ ಕಪೂರ್ರನ್ನ ಆಲಿಯಾ ಮದುವೆ ಆಗಿದ್ರು. ಇವರಿಗೆ ರಾಹ ಎನ್ನುವ ಮುದ್ದಾದ ಮಗಳು ಕೂಡ ಇದ್ದಾಳೆ. ಮದುವೆ ಆಗಿ 3 ವರ್ಷಗಳ ಬಳಿಕ ಇದೀಗ ಆಲಿಯಾ ತಮ್ಮ ಹೆಸರು ಬದಲಾಯಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮದುವೆ ಬಳಿಕ ತಮ್ಮ ಸರ್ನೇಮ್ ಬದಲಿಸಿಕೊಳ್ಳೋದು ಸಾಮಾನ್ಯ. ಅದಕ್ಕೆ ಸೆಲೆಬ್ರಿಟಿಗಳು ಹೊರತೇನಲ್ಲ. ಬಾಲಿವುಡ್ ಮೂಲಗಳ ಪ್ರಕಾರ ಇಷ್ಟು ದಿನ ಆಲಿಯಾ ಭಟ್ ಎಂದು ಚಾಲ್ತಿಯಲ್ಲಿದ್ದ ಹೆಸರು ಇನ್ಮುಂದೆ ಆಲಿಯಾ ಕಪೂರ್ ಆಗಲಿದೆ. ಇತ್ತೀಚೆಗೆ ಆಲಿಯಾ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಫ್ರೆಂಚ್ ರಿವೇರಾದ ರೆಸಾರ್ಟ್ನಲ್ಲಿ ತಂಗಿದ್ರು. ಅಲ್ಲಿ ಆಲಿಯಾ ಅವರ ಹೆಸರನ್ನ ಆಲಿಯಾ ಭಟ್ ಬದಲು ಆಲಿಯಾ ಕಪೂರ್ ಎಂದು ಬರೆಯಲಾಗಿತ್ತು. ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಆದ್ರೆ ಈ ಬಗ್ಗೆ ಆಲಿಯಾ ಈವರೆಗೆ ಏನೂ ಸ್ಪಷ್ಟನೆ ಕೊಟ್ಟಿಲ್ಲ. ಮೂಲಗಳ ಪ್ರಕಾರ ಅಫಿಷಿಯಲಿ ಸರ್ನೇಮ್ ಚೇಂಜ್ ಆಗಿದ್ರೂ ಕರಿಯರ್ಗೋಸ್ಕರ ಸೋಷಿಯಲ್ ಮೀಡಿಯಾಗಳಲ್ಲಿ ಅದೇ ಹೆಸರನ್ನ ಇನ್ನೂ ಚಾಲ್ತಿಯಲ್ಲಿಡಲಾಗಿದೆ. ಇನ್ನು ಈ ಬಗ್ಗೆ ಅಭಿಮಾನಿಗಳು ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವರು ಆಲಿಯಾ ಕಪೂರ್ ಎಂದು ಕರೆಯಲು ಮನಸ್ಸೇ ಆಗ್ತಿಲ್ಲ, ಅವರು ನಮ್ಗೆ ಯಾವತ್ತಿದ್ರೂ ಆಲಿಯಾ ಭಟ್ ಆಗೇ ಇರ್ತಾರೆ ಅಂತಿದ್ರೆ, ಇನ್ನೂ ಕೆಲ ಅಭಿಮಾನಿಗಳು ಆಲಿಯಾ ಕಪೂರ್ ಎಂದು ಕರೆಯಲು ಉತ್ಸುಕರಾಗಿದ್ದಾರೆ.